ನಿಮ್ಮೆಲ್ಲ ಘಟಕದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದದ ದೃಷ್ಟಿಕೋನದಲ್ಲಿ ಒಂದಲ್ಲ ಒಂದು ಮನೆ ಮದ್ದುಗಳನ್ನು ನಿಮ್ಗೆ ಹೇಳ್ತಾ ಬರ್ತಿದ್ವಿ. ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಹಳ ಸರಳ ಸಮಸ್ಯೆ, ಆದರೆ ವಿಚಾರ ಮಾಡತಕ್ಕಂಥ ಬಹಳ ಗಂಭೀರವಾದಂತಹ ಅಂಶ ಏನಪ್ಪಾ ಅಂದ್ರೆ ತೇಗಿಗೆ ಮನೆ ಮದ್ದು. ತೇಗ ಅಂದ್ರೆ ಬೆಲ್ಚಿಂಗ್, ಡೇಕರ್ಕೆ ಅಂತ ಹೇಳ್ತೀವಲ್ಲ, ಇದಕ್ಕೂ ಒಂದು ಮನೆ ಮದ್ದು ಬೇಕಾ? ನೀರು ಕುಡಿದ್ಬಿಟ್ರೆ ಹೋಗಲ್ವಾ? ಅನೇಕ ಸಂದರ್ಭದಲ್ಲಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ತೇಗು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ, ಮೇಲಿಂದ ಮೇಲೆ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ವೈದ್ಯಕೀಯ ನೆರವು ಮಾರ್ಗದರ್ಶನ ಬಹಳ ಬೇಕು ಅಂತಕ್ಕಂಥದ್ದು. ಅಲ್ಪ ಪ್ರಮಾಣದಲ್ಲಿ ಪುಟ್ಟ ಮಕ್ಕಳಿಗೆ ಊಟ ಹೋದಾಗ ಅಥವಾ ಅನ್ನವಹ ಸ್ರೋತಸ್ಸಿನಲ್ಲಿ ಬೇರೆ ಅಡಚಣೆಗಳಾದಾಗ ನೀರನ್ನು ಕುಡಿದು ಬಿಟ್ರೆ ಡೆಫಿನೆಟ್ಲಿ ಅದು ತಂತಾನೆ ಶಮನವಾಗ್ಬಿಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಆದರೆ ಯಾವಾಗ ಪರ್ಸಿಸ್ಟೆಂಟ್ ಆಗಿ ದೀರ್ಘಕಾಲೀನವಾಗಿ ವಯಸ್ಕರಿಗಿದೆ ಅಂತಹ ಒಂದು ಸಂದರ್ಭದಲ್ಲಿ ಡಯಾಫ್ರಾಗ್ಮ್ಯಾಟಿಕ್ ಇನ್ವಾಲ್ವ್ಮೆಂಟ್ ಇದೆ. ಏನು ಹೊಟ್ಟೆಯ ಕೆಳಪದರ ಮತ್ತೆ ಉರಸ್ಸು ಅಥವಾ ಎದೆಯ ಮೇಲ್ಪದರದ ಒಂದು ಬೈಫರ್ಕೇಶನ್ ಮಾಡತಕ್ಕಂತಹ ಒಂದು ವಿಭಿನ್ನವಾದಂತಹ ಅಂಶ ಡಯಾಫ್ರಮ್ ಅಂತ ಹೇಳ್ತೀವಿ, ಆ ಭಾಗ, ಅದರ ಇನ್ವಾಲ್ವ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಮೆಡಿಕಲ್ ಇಶ್ಯೂ, ನಾಟ್ ಟು ಬಿ ನೆಗ್ಲೆಕ್ಟೆಡ್ ಅಂತದ್ದು. ಏನೋ ಚಿಕ್ಕ ವಿಷಯ ಬಿಟ್ಬಿಡ್ರಿ ಏನಾಗುತ್ತೆ ಅನ್ನೋದು ಒಂದೇ ಒಂದು ಸಲ ಬಂದಾಗ ಅಥವಾ ಯಾವಾಗಲೂ ಒಂದ್ಸಲಿ ಬಂದಾಗ, ನಿತ್ಯ ನಿರಂತರ ಮೇಲಿಂದ ಮೇಲೆ ಒಂದು ತೇಗು ಬರ್ತಾ ಇದೆ ಅಂದ್ರೆ ಡಯಾಫ್ರಾಗ್ಮೆಟಿಕ್ ಇನ್ವಾಲ್ವ್ಮೆಂಟ್ ಇದೆಯಾ, ಅದಕ್ಕೆ ವೈದ್ಯರ ಮಾರ್ಗದರ್ಶನ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದನ್ನ ಕೂಲಂಕುಷವಾಗಿ ಪರಿಗಣನೆ ಪರಾಮರ್ಶೆ ಮಾಡತಕ್ಕಂಥದ್ದು ಬಹಳ ಅನಿವಾರ್ಯ ಅಂತಕ್ಕಂಥ ಮಾತು ಹೇಳ್ತೀವಿ. ಸಿಂಪಲ್ ರೆಮಿಡಿ ಏನಪ್ಪಾ? ಹೋಟ್ಲಲ್ಲಿ ನಮ್ಗೆಲ್ಲರಿಗೂ ಗೊತ್ತು, ಊಟ ಆದ್ಮೇಲೆ ಸೋಂಪು ಕೊಡ್ತಾರೆ. ಇದಕ್ಕೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬಡೆ ಸೊಪ್ಪು ಅಂತ ಕೂಡ ಕರೀತಾರೆ. ಇದಕ್ಕೆ ನಾವು ವಾತಾನುಲೋಮಕ ಒಂದು ಶಕ್ತಿ ಇದೆ, ಅದರ ಕಾರ್ಯವೈಖರಿ ವಾತಾನುಲೋಮನವನ್ನ ಮಾಡತಕ್ಕಂಥದ್ದು ಅಂತ ಕರಿತೀವಿ. ಚೆನ್ನಾಗಿ ಊರ್ಧ್ವಗತ ವಾತವನ್ನ ಅಧೋಗತ ವಾತವನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಿಂಪಲ್ ರೆಮಿಡಿ ಅಂದ್ರೆ ಈ ಸೋಂಪು. ಚೆನ್ನಾಗಿ ಇದನ್ನ ಅಗದು ಜಿಗೆದು ತಿಂತಕ್ಕಂಥದ್ದು ತನ್ನದಂತಹ ಸ್ವಾದಿಷ್ಟವಾದಂತಹ ಪರಿಣಾಮ ಇರತಕ್ಕಂಥದ್ದು ಬೆಸ್ಟ್ ವೇ ಟು ಸಿ ದಟ್ ತೇಗು ಈಸ್ ಬೀನ್ ಮಿಟಿಗೇಟೆಡ್ ವೆರಿ ಫಾಸ್ಟ್. ಅತಿ ತ್ವರಿತವಾಗಿ ತೇಗನ್ನ ನಿವಾರಣೆ ನಿಯಂತ್ರಣ ಮಾಡಲಿಕ್ಕೆ ಉಪಯೋಗಿಸಬಹುದಾದಂತಹ ಸರಳ ಮನೆಮದ್ದು, ಮಿತವ್ಯಯಕಾರಿಯಾದಂತಹ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಟೆಕ್ನಿಕ್ ಅಥವಾ ಥೆರಪಿ ಅಂತ ಕರಿತೀವಲ್ಲ, ದಟ್ ಈಸ್ ಬಡೆ ಸೊಪ್ಪು ಅಥವಾ ಸೋಂಪು. ಚೆನ್ನಾಗಿ ಅಗೆದು ಜಿಗೆದು ತಿನ್ನಬೇಕು. ಪ್ರಿಫರೇಬ್ಲಿ ಇದಾದ ಮೇಲೆ ಸ್ವಲ್ಪ ಸುಡು ಬಿಸಿ ನೀರು, ಒಂದು 100 ml ಸುಡು ಬಿಸಿ ನೀರಿಗೆ 1/4 ಚಮಚ ತುಪ್ಪವನ್ನು ಹಾಕಿ ಇದನ್ನ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಅರ್ಥಾತ್ ಯಾಕೆ ಸ್ಟಿರ್ ಮಾಡಬೇಕು? ಸುಖ ಓಷ್ಣ ಅವಸ್ಥೆ, ಲೂಕ್ ವಾರ್ಮ್ ಕಂಡೀಷನ್ಗೆ ನೀರನ್ನ ಬರಬೇಕು. ಆಗ ಆ ಹಂತದಲ್ಲಿ ನಾವು ಸೇವನೆ ಮಾಡಿದಾಗ ವಾತಾನುಲೋಮನ ಪ್ರಕ್ರಿಯೆ ಆಗಲಿಕ್ಕೆ ಚೆನ್ನಾಗಿ ಹೆಲ್ಪ್ ಆಗತ್ತೆ ಅಂತಕ್ಕಂಥದ್ದು ಹೇಳ್ತೀವಿ. ನೆಕ್ಸ್ಟ್ ರೆಮಿಡಿ ಏನಪ್ಪಾ? ಇದೊಂದೇನೋ ಅರ್ಥ ಮಾಡ್ಕೊಂಡ್ವಿ. ಊಟದ ಸಮಯ, ಊಟ ಮಾಡ್ತಿದೀವಿ, ತೇಗ್ ಬರ್ತಾ ಇದೆ. ಊಟ ಆದ್ಮೇಲೆ ಮಾಡ್ತಕ್ಕಂಥ ಸೋಂಪು ಯಾವಾಗ ನಿಮಗೆ ತೇಗ್ ಬರುತ್ತೋ ಆವಾಗ ಎಲ್ಲವನ್ನೂ ಉಪಯೋಗಿಸ್ಬೋದು. ಚೆನ್ನಾಗಿ ನಿಮಗೆ ಮೋಷನ್ ಕೊಡೋದ್ರಿಂದ ಆಗುತ್ತೆ. ಶರೀರಕ್ಕೆ ಬೇಡದೇ ಇರತಕ್ಕಂತಹ ಮಲತ್ಯಾಜ್ಯ ಅತಿ ತ್ವರಿತವಾಗಿ ಎಲ್ಲರಿಗೂ ಎಲ್ಲ ವಯಸ್ಸಿನವರೆಗೂ ಆಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ರೆಮಿಡಿ ಏನಪ್ಪಾ ಅಂತೀರಾ? ಗ್ರೇಪ್ ಜ್ಯೂಸ್. ಗ್ರೇಪ್ಸ್ನ ಸೀಸನ್ ರೀ ಇದು. ತುಂಬಾ ಸರಳವಾಗಿ ತುಂಬಾ ಚೀಪ್ ಆಗಿ ದ್ರಾಕ್ಷಿ ಸಿಗುತ್ತೆ. ಕರಿ ದ್ರಾಕ್ಷಿ, ಬೀಜ ಇರುವಂತಹ ಜಾತಿ, ತುಂಬಾ ಸತ್ವ ಸಹಿತವಾದಂಥದ್ದು. ಸೀಡ್ಲೆಸ್ ವೆರೈಟಿ, ಸತ್ವರಹಿತವಾದಂಥದ್ದು ವೈದ್ಯಕೀಯ ದೃಷ್ಟಿಕೋನದಲ್ಲಿ. ಹಾಗಾಗಿ ಬೀಜ ಇರುವ ದ್ರಾಕ್ಷಿಯ ಬೀಜವನ್ನ ತೆಗೆದು ಆ ಪಲ್ಪಿನ ಜೊತೆಗೆ ಸ್ವಲ್ಪ ಸಿಂದುಪ್ಪು, ಸೈಂಧವ ಲವಣ ಅಂತ ಹೇಳ್ತೀವಿ, ಸ್ವಲ್ಪ ಕಲ್ಲು ಸಕ್ಕರೆ, ರೆಡ್ ಕ್ಯಾಂಡಿ ಶುಗರ್ ಅಂತ ಕರಿತೀವಿ, ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ರೆಡ್ ಕ್ಯಾಂಡಿ ಶುಗರ್ ಸ್ವಲ್ಪ ಜಾಸ್ತಿ, ಸೈಂಧವ ಲವಣ ಅಥವಾ ಸಿಂದುಪ್ಪು ಅಂತ ಕರಿತೀವಿ, ಅದು 1 ರಿಂದ 2 ಚಿಟಿಕೆ, ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಸಾಕು. ಸುಮಾರು 200 to 300 ml ತುಂಬಾ ಡೈಲ್ಯೂಟ್ ಆಗಿರತಕ್ಕಂತಹ ಈ ಪೇಯವನ್ನ ಸೇವನೆ ಮಾಡತಕ್ಕಂಥದ್ದು ತುಂಬಾ ಅನುಕೂಲಕರ ತೇಗಿನಿಂದ ಬಳಲ್ತಕ್ಕಂತಹ ವ್ಯಕ್ತಿಗಳಿಗೆ. ಬೇಸಿಗೆ ಕಾಲ ಬಂತು, ಬಿಸಿಗೆ ತುಂಬಾ ನ್ಯಾಚುರಲ್ ಕೂಲೆಂಟ್ ಆಗೋ ಕೆಲಸ ಮಾಡುತ್ತೆ. ಮೂತ್ರವನ್ನು ಚೆನ್ನಾಗಿ ಬಹಿರ್ಗಮನ ಅಥವಾ ಹೊರಗಾಗ್ತಕ್ಕಂತಹ ಕೆಲಸವನ್ನು ಮೂತ್ರಲವಾಗಿ ಈ ದ್ರಾಕ್ಷಿ ನಿಮ್ಗೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ತೇಗಿನಂತಹ ಅತಿ ದೊಡ್ಡ ಸಮಸ್ಯೆಗಳಿಂದ ಕೂಡ ನಿವಾರಣಾ ಉಪಾಯವನ್ನು ತಂದುಕೊಡುತ್ತೆ. ನೆಕ್ಸ್ಟ್ ಏನ್ ರೆಮಿಡಿ ಅಂತೀರಾ? ತುಪ್ಪ ನಮ್ಮೆಲ್ಲರಿಗೂ ಗೊತ್ತಿದೆ, ಶುಂಠಿ ನಮ್ಮೆಲ್ಲರಿಗೂ ಗೊತ್ತಿದೆ, ಸ್ವಲ್ಪ ಸಿಂದುಪ್ಪು ನಮ್ಗೆ ಗೊತ್ತಿದೆ. 1 ಚಿಟಿಕೆ ಸಿಂದುಪ್ಪು, ಶುಂಠಿ ಮತ್ತೆ ತುಪ್ಪ. ಸ್ವಲ್ಪ ತುಪ್ಪ ತಗೊಳ್ಳಿ, ಫ್ರೆಶ್ ಶುಂಠಿ ಇರಬೇಕು, ರಸವತ್ತಾದ
ರಸವತ್ತಾದ ಅಂದ್ರೆ ನೋಡಕ್ಕೂ ಆಕರ್ಷಣೀಯವಾಗಿರಬೇಕು. ಜ್ಯೂಸಿ ಫ್ರೂಟ್ ಅಂತೆಲ್ಲ ನಾವು ಹೇಳ್ತೀವಲ್ಲ, ಹಾಗೆ ಶುಂಠಿ ಫ್ರೆಶ್ ಆಗಿದ್ದಾಗ ಅತಿ ಹೆಚ್ಚಿನ ಪ್ರಮಾಣದ ವೈದ್ಯಕೀಯ ಪ್ರಮಾಣೀಕೃತ ದ್ರವ್ಯವನ್ನ ಅದು ಹೊರಚಿರ್ತದೆ. ಅಂದ್ರೆ ಪೊಟೆನ್ಸಿ ಜಾಸ್ತಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದು ತುಂಬಾ ಚೆನ್ನಾಗಿ ಈ ತೇಗನ್ನ ನಿವಾರಣೆ ನಿಯಂತ್ರಣ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ ಆಡೆಡ್ ಎಫೆಕ್ಟ್ಸ್ ಏನ್ ಗೊತ್ತೇನ್ರಿ? ನಾವು ದಿವಸ ಮನೆ ಮದ್ದನ್ನು ಹೇಳ್ತಾ ಇರ್ತೀವಲ್ಲ, ಒಂದು ರೆಮಿಡಿ 4-6 ಸಮಸ್ಯೆಗಳಿಗೆ 10 ರೆಮಿಡಿಗಳಾಗಿ ಪರಿವರ್ತಿತವಾಗುತ್ತೆ ಅಂತಕ್ಕಂಥದ್ದು. ಈಗ ಹೇಳಿದ್ನಲ್ಲ, ಮೂತ್ರಲ್ವ ಕೆಲಸ ಮಾಡುತ್ತೆ ದ್ರಾಕ್ಷಿ ಅಂತ. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬೆವರ್ತೀವಿ, ಮೂತ್ರ ಕಡಿಮೆ. ಚಳಿಗಾಲದಲ್ಲಿ ಜಾಸ್ತಿ ಮೂತ್ರ ಮಾಡ್ತೀವಿ, ಬೆವರು ಕಡಿಮೆ. ಸೊ ಬೇಸಿಗೆ ಕಾಲ ಬಂತು ಅಂದ ತಕ್ಷಣ ಭಗವಂತ ಎಷ್ಟು ಚೆನ್ನಾಗಿ ನೈಸರ್ಗಿಕವಾದಂತಹ ಜ್ಯೂಸಿ ಫ್ರೂಟ್ಸ್ ಅನ್ನು ಉತ್ಪನ್ನ ಮಾಡ್ತಾನೆ. ತರಬೂಜಿ ಇವಾಗ ಜಾಸ್ತಿ, ಎಳನೀರಿನ ಇಳುವರಿ ಇವಾಗ ಜಾಸ್ತಿ, ಕಲಂಗಡಿ ಹಣ್ಣಿನ ಇಳುವರಿ ಜಾಸ್ತಿ, ದ್ರಾಕ್ಷಿ ಇವಾಗ ಜಾಸ್ತಿ. ಬೇಸಿಗೆ ಕಾಲ ಬಂತು ಅಂದ ತಕ್ಷಣ ಜ್ಯೂಸಿ ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಬೇಕು ಅಂತಕ್ಕಂಥದ್ದು. ಬೇಸಿಗೆ ಕಾಲದಲ್ಲಿ ತೇಗಿದ್ರೂ ಕೂಡ ಒಂದು ರಾಮಬಾಣವಾಗಿ, ಅಂದ್ರೆ ಒನ್ ಮೆಡಿಸಿನ್ ಮಲ್ಟಿಪಲ್ ಬೆನಿಫಿಟ್ಸ್ ಅಂತಕ್ಕಂಥ ಮಾತು ಹೇಳ್ತೀವಲ್ಲ, ಆ ಆಂಗಲ್ಲು ಆ ಆಸ್ಪೆಕ್ಟ್ ಅಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತ್ವರಿತವಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಯಾರಾದ್ರೂ ಡಯಾಬಿಟಿಸ್ ಇದ್ರೆ ಸೋಂಪು ತಗೋಬೋದಾ? BP ಇದ್ರೆ ಸೋಂಪು ತಗೊಳ್ಬಾರ್ದಾ? ಆರ್ಥ್ರೈಟಿಸ್ ಇರೋರು ಏನ್ ಮಾಡಬೇಕು? ಎಲ್ಲರೂ ಜಾತ್ಯತೀತವಾಗಿ, ವಯಾತೀತವಾಗಿ, ಲಿಂಗಾತೀತವಾಗಿ, ಸೀಮಾತೀತವಾಗಿ, ಅಂದ್ರೆ ರಾಯಚೂರವ್ರು ತಗೋಬೋದಾ, ಬೆಂಗಳೂರವ್ರು ತಗೋಬಾರ್ದಾ, ತುಮಕೂರವ್ರ ಗತಿ ಏನು, ದಾವಣಗೆರೆಯಲ್ಲಿ ಹೇಗೆ, ಯಾವುದೇ ಅಂಜಿಕೆಯಲ್ಲೇ ಎಲ್ಲರೂ ಸೇವನೆ ಮಾಡತಕ್ಕಂಥ ಸುಲಭ್ಯವಾಗಿ, ಅಂದ್ರೆ ಬಹಳ ಈಸಿಯಾಗಿ ಅವೈಲೇಬಲ್ ಆಗಿರತಕ್ಕಂತಹ ದ್ರವ್ಯಗಳನ್ನ ನಾವು ಮನೆ ಮದ್ದಿನ ಮುಖಾಂತರವಾಗಿ ಆಯುರ್ವೇದ ಪ್ರಚಾರ ಮಾಡತಕ್ಕಂತಹ ಕೈಂಕರ್ಯವನ್ನ ಕೈಗೊಂಡಿದ್ದೇವೆ. ಆಯುರ್ವೇದ ನಿಮ್ಮದೇ ಆದಂತಹ ಸ್ವತ್ತು. ಯಾವುದೇ ಯೂನಿವರ್ಸಿಟಿಲಿ ಇದು ಪ್ರಾರಂಭ ಆಗಲಿಲ್ಲ, ಬೆಳವಣಿಗೆ ಉದ್ಧಾರ ಇವತ್ತು ಯೂನಿವರ್ಸಿಟಿಲಿ ಆಗ್ತಿದೆ ಹೊರತು ನಮ್ಮ ಅಜ್ಜಿ ತಾತಂದರ ಕೈಯಲ್ಲಿ ಉಳಿದು ಬೆಳೆದು ಬಂದಿರತಂತಹ ಈ ಆಯುರ್ವೇದ ವಿಜ್ಞಾನ ಪ್ರತಿಯೊಬ್ಬ ಶ್ರೀಸಾಮಾನ್ಯನಿಗೂ ತಲುಪಲಿ ಅಂತಕ್ಕಂತಹ ಆಶಯದೊಂದಿಗೆ ಇನ್ನು ಅನೇಕ ಸಮಸ್ಯೆಗಳಿಗೆ ನಿಮಗೆ ನಾಳಿನ ಸಂಚಿಕೆಯಲ್ಲಿ ಪರಿಹಾರವನ್ನು ತಂದುಕೊಡ್ತೀನಿ. ತೇಗಿದ್ರೆ ಯೋಚನೆನೇ ಮಾಡಬೇಡಿ. ಈಗ ಹೇಳ್ತಕ್ಕಂತಹ 2-3 ಟಿಪ್ಸ್ನ ಫಾಲೋ ಮಾಡಿ ಸಮಸ್ಯೆಯಿಂದ ದೂರವಾಗಿರಿ, ಆರೋಗ್ಯ ನಿಮ್ದಾಗಿಸ್ಕೊಳ್ಳಿ. ನಾಳಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.